ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಹಾಯ್. ನಾವಿವತ್ತು ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ಹೂ ನೋಸ್ ಮೀ ಬೆಟರ್ ಅಲ್ಲ, ಹೂ ನೋಸ್ ನನ್ನ ನಾದ್ನಿ ಬೆಟರ್ ಮಾಡ್ತಾ ಇದೀವಿ. ಯಾರು ಯಾವ ಥರ ಆನ್ಸರ್ ಮಾಡ್ತಾರೆ ನೋಡೋಣ, ಯಾರು ಗೆಲ್ತಾರೆ ಅನ್ನೋದು ನೋಡೋಣ. ಗೆದ್ದವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಆಯ್ತಾ. ಕೇಳಿದನ್ನೇ ಕಟ್ಸ್ಬೇಕು. ಕೇಳಿದೆಲ್ಲ ಕೊಡ್ಸಲ್ಲ ಗೈಸ್. ಗೈಸ್ ಹಂಗಂದ್ರೆ ಇದು ಆಟನೇ ಅಲ್ಲ ಗೈಸ್. ನೆಕ್ಸ್ಟು ಇವಾಗ ಒಂದು ಕ್ವಶನ್ ಕೇಳಲ್ಲ. ನಿಮ್ಮ ಅಮ್ಮನ ಫೇವ್ರೇಟ್ ಕಲರ್ ಯಾವುದು? ಪಿಂಕ್. ನೀನು ಯಾಕೆ ಕೇಳಿದೆ ಫಸ್ಟ್ ಡೇ? ಈ ಕ್ವಶನ್ ಡಿಸ್ಕ್ವಾಲಿಫೈಡ್. ಕೈ ಎತ್ತಬೇಕು ಫಸ್ಟ್ ಆಯ್ತಾ. ನಿಮ್ಮ ಅಮ್ಮನ ಫೇವ್ರೇಟ್ ಫುಡ್ ಯಾವುದು? ಅಚ್ಚು ಫಸ್ಟ್ ದೋಸೆ. 1 ಪಾಯಿಂಟ್ ಇವನಿಗೆ. ಕೈ ಇಳಿಸ್ಬೇಕು. ಫೇವ್ರೇಟ್ ಪ್ಲೇಸ್? ಅಚ್ಚುನೇ. ಮನಾಲಿ. ಎಲ್ಲ ಕಳ್ರು. ಕೈ ಇಳಿಸ್ಬೇಕು. ಫೇವ್ರೇಟ್ ಗಾಡ್? ಸೊಮ್ಮು. ಏನೇನು ಫೇವ್ರೇಟ್ ಗಾಡ? ರಾಯರು. ನೆಕ್ಸ್ಟು ನಿಮ್ಮಮ್ಮ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದು? ಅಚ್ಚು. ಆಗ್ಲಳ್ಳಿ, ಬೆಂಗಳೂರು, ಇದು ರಾಂಪುರ. ಕರೆಕ್ಟ್. 3 ಪಾಯಿಂಟ್ 1 ಪಾಯಿಂಟ್. ನೆಕ್ಸ್ಟು ನಿಮ್ಮ ಅಮ್ಮಂಗೆ ಯಾರು ತುಂಬ ಇಷ್ಟ? ಅಚ್ಚು. ನಮ್ಮ ಅಪ್ಪ. ಆಮೇಲೆ ನಿಮ್ಮ ಅಮ್ಮಂದು ಡ್ರೀಮ್ ಏನು? ಅಚ್ಚು. ಒಂದು ಮನೆ ಕಟ್ಸ್ಬೇಕು, ಅದರಲ್ಲಿ ನಾವೆಲ್ಲ ಖುಷಿಯಾಗಿರ್ಬೇಕು. ಎಷ್ಟಾಯ್ತು? ನೆಕ್ಸ್ಟ್ ಕ್ವಶನ್ನು ನಿಮ್ಮ ಅಮ್ಮನ ಫೇವ್ರೆಟ್ ಕಾರ್ ಯಾವುದು? ಅಚ್ಚುನೇ. ನಮ್ಮ ಅಮ್ಮಗೆ ಫಸ್ಟ್ ಯಾವುದು ಫೇವ್ರೇಟ್ ಕಾರ್ ಇರಲಿಲ್ಲ. ಅದಾದ್ಮೇಲೆ ಒಂದು ಯಾವುದೋ ಒಂದು ಕಾರ್ ನೋಡಿತು, ಇದನ್ನ ತಗೊಳ್ಳೋಣ ಅಂತ. ಅದ್ರ ಇವಾಗಲೂ ಯಾವುದೇ ಫೇವ್ರೇಟ್ ಕಾರ್ ಇಲ್ಲ. ಫೇವ್ರೆಟ್ ಕಾರ್ ಒಂದು ಹೇಳಿದೆ ನಿಮ್ಮಮ್ಮ already. ಫಾರ್ಚುನರ್. ಅಲ್ಲ ರಾಮ್. ನೀನು? ದೊಡ್ಡದೊಂದು ಕಾರ್ ಇರುತ್ತಾ? ವೇಟ್ ಫಾರ್ಚುನರ್. I20. ವೇಟ್ ಬಿಡು. ನಿಮ್ಮಮ್ಮ ಯಾವುದು ಹೇಳಿಲ್ಲ. ನಾನು ಹೇಳಿಲ್ಲ, ನಾನು ಯಾವ್ದು ಒಂದೇ 1 ಪಾಯಿಂಟ್ 5 1. ನೆಕ್ಸ್ಟು ನಿಮ್ಮಮ್ಮ ಒಂದು ಎಕ್ಸಾಮ್ ಬರೆದಿತ್ತು, ಯಾವುದು? ನಿಮ್ಗೆ ಗೊತ್ತಿಲ್ವಾ? ಇವನೇ ಎತ್ತಿದ್ದು ಹೇಳು. IPS. ಅಲ್ಲ ಹೇಳು. ಪೊಲೀಸು. ಒಂದು 2, ನಿಂದು 5. ನೆಕ್ಸ್ಟು ನಿಮ್ಮ ಅಮ್ಮನ ಹೆಸರು ಅರ್ಥ ಏನು? ಅಚ್ಚು ಹೇಳು. ಗೊತ್ತಿಲ್ವಾ? ಯಾವ್ದಾದ್ರು ಒಂದು ಎರಡರಲ್ಲಿ ಎರಡು ಹೆಸರುಗಳು ಯಾವ್ದಾದ್ರು ಒಂದು. ಸುನೀತಾ ಅನ್ನೋದಕ್ಕೆ ಅದ್ರ ಅರ್ಥ ಏನು? ಅದ ಅರ್ಥ ಅಂದ್ರೆ ಮಳೆ. ನೋ. ಖುಷಿ. ನೋ. ಸಂಪತ್ತು. ಎರಡು ರಾಂಗು. ರೆಸ್ಪೆಕ್ಟ್, ಗೌರವ. ಅದು ನಿಮ್ಮಮ್ಮ ಎಷ್ಟು ವೇಟ್ ಇದ್ದಾರೆ ಇವಾಗ ಪ್ರೆಸೆಂಟ್? 55. ಹಾಂ ಕರೆಕ್ಟ್. ಅವನು ನೋಡ್ಕೊಂಡ. 3 5. ಇಲ್ಲ ಆನ್ಸರೇ ಇಲ್ಲ, ಕ್ವಶನ್ ಅಷ್ಟೇ ಇರೋದು. ನಿಮ್ಮಮ್ಮಂಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ? ಸಮ್ ಕಾಫಿ. 4 5. ನಿಮ್ಮಮ್ಮನ ಫೇವ್ರೆಟ್ ನಂಬರ್ ಯಾವುದು? 18. ರಾಂಗ್. ರಾಂಗ್. ಇದು ಡಿಸ್ಕ್ವಾಲಿಫೈ. 5 4. ನಿಮ್ಮಮ್ಮನ ರಾಶಿ ಯಾವುದು? ತುಲಾ ರಾಶಿ. ರಾಂಗ್. ರಾಂಗ್. ಮಿಥುನ ರಾಶಿ. ರಾಂಗ್. ಸಿಂಹ ರಾಶಿ. ರಾಂಗ್ ರಾಂಗ್ ರಾಂಗ್. ನಿಮ್ಮ ಅಮ್ಮನ ರಾಶಿ ಕಟಕ ಕುಂಭ ರಾಶಿ. ನಿಮ್ಮ ಅಮ್ಮನ ಫೇವ್ರೆಟ್ ನಂಬರ್ 5. ನೆಕ್ಸ್ಟು ನಿಮ್ಮಮ್ಮ ಮನೇಲಿ ಒಂದು ಪ್ಲೇಸಲ್ಲಿ ತುಂಬ ಇರ್ತಾರೆ, ಅದು ಯಾವ ಪ್ಲೇಸ್? ರಾಂಗ್. ಫೇವ್ರೇಟ್ ಪ್ಲೇಸಾ? ಫೇವ್ರೆಟ್ ಪ್ಲೇಸ್ ಅಲ್ಲ, ಹಾ? ನಿಮ್ಮಮ್ಮ ಮನೇಲಿ ಒಂದು ಪ್ಲೇಸಲ್ಲಿ ಇರ್ತಾರೆ, ಪ್ಲೇಸ್ ಯಾವುದು? ರಾಂಗ್. ರಾಂಗ್ ರಾಂಗ್. ಸೋಫಾ ಪಕ್ಕದಲ್ಲಿ ಒಂದು ಜಾಗ ಐತೆ. ಹೇಳ್ತೀನಿ ನಾನೇ. ಬಾತ್ರೂಮ್. ಇಷ್ಟು ನಿಮ್ಮ ಅಮ್ಮಂಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟ? ನೀನು ಕ್ವಶನ್ ಕೇಳೋಕ್ಕಿಂತ ಮುಂಚೆ ಹೇಳು. 2. ಕಳ್ಳ. ಆಕ್ಚುಲಿ ಜಾಸ್ತಿ ಇಷ್ಟ ಆಗಿರೋದು ಖಾರ.
4. 4. ಆಕ್ಚುಲಿ ಜಾಸ್ತಿ ಇಷ್ಟ ಆಗಿರೋದು ಖಾರ. ನಿಮ್ಮಿಬ್ರು ವಿಚಾರದಲ್ಲಿ ನಿಮ್ಮ ಅಮ್ಮಂಗೆ ಬೇಗ ಕೋಪ ಬರೋದು ಯಾವ ವಿಷಯ ಹೇಳು. ನನ್ನ ಕಿತ್ತಾಟಕ್ಕೆ ಮಾರ್ಕ್ಸ್ ಸ್ಟ್ಯಾಂಪ್ ಇದ್ದಿಲ್ಲ ಅನ್ನೋದಕ್ಕೆ ಒಂದ್ ಹೇಳ್ಬೇಕು. ಮಾರ್ಕ್ಸ್ ಕಿತ್ತಾಟ ಜಾಸ್ತಿ. ರಾಂಗ್. ಮಾರ್ಕ್ಸ್ ಫಸ್ಟ್ ಹೇಳ್ಬೇಕಾಗಿತ್ತು ಮಾರ್ಕ್ಸ್ ಅಲ್ಲ, ನಿಮ್ಮಮ್ಮ ಮೇನ್ ಆಗಿ ಓದೋ ವಿಚಾರಕ್ಕೆ ಸಿಟ್ ಮಾಡ್ಬೋದು. ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ನೀನು ಹೇಳ್ಬೇಕು. ನಿಮ್ಮಮ್ಮನ ಬಗ್ಗೆ ಇಷ್ಟ ಆಗೋದು ಒಂದು ಪಾಯಿಂಟ್ ಹೇಳು, ಇಷ್ಟ ಆಗದೆ ಇರೋದು ಒಂದು ಪಾಯಿಂಟ್ ಹೇಳು. ಯಾಕಂದ್ರೆ ನಿಮ್ಮ ಅಮ್ಮನ ಬಗ್ಗೆ ಇಷ್ಟ ಆಗೋದು ಒಂದು ಪಾಯಿಂಟ್ ಹೇಳ್ಬೇಕು. ನನಗೆ ಅವ್ರದ್ರಲ್ಲಿ ಏನು ಇಷ್ಟ ಹೇಳು, ಕೈಯೇನು ಎತ್ಕಡೆ ಹೇಳು. ನಮ್ಮಮ್ಮ ರೀಲ್ಸ್ ಮಾಡ್ತಾರೆ, ಮತ್ತೆ ಜಾಸ್ತಿ ಮುದ್ದಾಡೋದನ್ನ ನನಗೆ ಇಷ್ಟ, ಮತ್ತೆ ಕೋಪ ಪಡ್ಕೊಳ್ಳೋದು ಇಷ್ಟ, ಮತ್ತೆ ಇಷ್ಟಪಡದೆ ಇರೋದಂದ್ರೆ ಅವರು ಸ್ವಲ್ಪ ಬ್ಯಾಡ್ ಬಿಹೇವಿಯರ್ ಆಗಿರ್ತಾರೆ. ಹಂಗೆಲ್ಲ ಮಾತಾಡ್ಬಾರ್ದು. ಬ್ಯಾಡ್ ಬಿಹೇವಿಯರ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಬ್ಯಾಡ್ ಬಿಹೇವಿಯರ್ ಅಲ್ಲ, ಜಾಸ್ತಿ ಕೋಪ ಪಡ್ಕೋಬೇಡ್ದು. ಜಾಸ್ತಿ ಕೋಪ ಮಾಡ್ಕೊಂಡು ಬೈಬೇಕಾದ್ರೆ ಸ್ವಲ್ಪ ಬ್ಯಾಡ್ ಯೂಸ್ ಮಾಡ್ತಾರೆ. ಆದರೆ ಹೇಳು, ಬ್ಯಾಡ್ ಬಿಹೇವಿಯರ್ ಅಲ್ಲ, ಬಿಹೇವಿಯರ್ ಅಂದ್ರೆ ಅರ್ಥ ಬೇರೆ ಕೊಡ್ತೀವಿ. ನೆಕ್ಸ್ಟು ನಂಗ ನಮ್ಮಮ್ಮ ಏನೇ ಕೇಳಿದ್ರು ಕೊಡ್ತಾರೆ, ಅಡುಗೆನೂ ಮಾಡ್ತಾರೆ. ಜೋರಾಗಿ ಹೇಳೋ, ನಂಗೆ ಇಷ್ಟ ಬಂದಿದ್ದು ಅಡುಗೆ ಮಾಡ್ತದೆ, ನಾನು ಏನು ಕೇಳಿದ್ರು ಕೊಡ್ತಾರೆ, ಅದಿಷ್ಟ. ಅದಾದಮೇಲೆ ನಮ್ಮಮ್ಮನಿಗೆ ಇಷ್ಟ ಆಗಿರೋದು ಏನಂದರೆ ಅವ್ರು ಜಾಸ್ತಿ ನನಗೆ ಬೈಯೋದು. ತಪ್ಪು ಅವ್ನು ಹೇಳಿದ ತಪ್ಪು. ನಮ್ಮಮ್ಮ ಜಾಸ್ತಿ ತಿನ್ನ ಐಟಮ್ಸ್ ಅಂದ್ರೆ ಕೊಡ್ಸೋದೇ ಇಲ್ಲ, ಅವ್ನು ಹೇಳಿದ ತಪ್ಪು. ಇದೆಲ್ಲ ತೋರಿಸ್ತಿದ್ದ ಆಯ್ತಾ? ನಿಮ್ಮಮ್ಮ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಅದೇನು ಹೇಳಿ. ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಹೊಡಿಯೋದ್ ಕಡಿಮೆ ಮಾಡ್ಕೋಬೇಕು. ಮತ್ತೆ ನಮ್ಮ ಅಜ್ಜಿಗೆ ಜಾಸ್ತಿ ಬೈಬಾರ್ದು, ಯಾರಿಗೂ ಬೈಬಾರ್ದು, ಸ್ವಲ್ಪ ಆದ್ರೂ ಬೈಬೇಕು ಅಂದ್ರೆ ಜಾಸ್ತಿ ಬೈಬಾರ್ದು. ಅವೇನು ಆಗಲ್ಲ ಹೇಳು. ನಮ್ಮಮ್ಮ ಸ್ವಲ್ಪ ಓದ ಆಗ್ಬಿಡೋರು, ನಮ್ಮಮ್ಮ ಸ್ವಲ್ಪ ಕೋಪ ಮಾಡ್ಕೊಂಡು ನಾವು ಹೊಡಿಯೋದು ಕಡಿಮೆ ಮಾಡ್ಬೇಕು. ನೀವೇ ನೋಡಿದ್ರಲ್ಲ, ಈ ಚಾಲೆಂಜ್ ಅಲ್ಲಿ ಗೆದ್ದಿರೋದು ನನ್ನ ಚಿಕ್ಕ ಅಳಿಮಯ್ಯ. ಅವ್ರಿಗೆ ನೆಕ್ಸ್ಟ್ ಏನ್ ಗಿಫ್ಟ್ ಕೊಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ತರ ವಿಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ತೇಜಸ್ ಹಾನಾ ಯೂಟ್ಯೂಬ್ ಚಾನಲ್. Bye, ನೆಕ್ಸ್ಟ್ ವಿಡಿಯೋದಲ್ಲಿ bye. ಸಿಗ್ತೀವಿ. ಬಾಯ್ ಗೈಸ್. Bye.